ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇದು ನಮ್ಮ ಮನೆ ದೇವ್ರ ಮನೇಲಿ ಪೂಜೆ ಮಾಡಿದ್ವಿ. ಹೂವಿನ ಅಲಂಕಾರ ಎಲ್ಲ ನನ್ನ ಮಗನೇ ಮಾಡಿದ್ದ ಫುಲ್ಲು. ನಾನು ಬೆಳಗ್ಗೆನೇ ಕರ್ಜಿಕಾಯಿ ಮತ್ತು ಮೋದಕ ಎರಡು ದೇವ್ರ ನೈವೇದ್ಯಕ್ಕೆ ಇಟ್ಟಿದೆ. ಮತ್ತು ಕಡಲೆಕಾಳು ನೆನೆಸಿ ಕಡಲೆಕಾಳು ಬೆಲ್ಲ ಕೂಡ ಇಕ್ಕಿದೆ. ಗಣಪತಿಗೆ ತುಂಬ ಶ್ರೇಷ್ಠ ಅಂದ್ಬಿಟ್ಟು. ನೀವು ಯಾವ ರೀತಿ ಹಬ್ಬ ಮಾಡಿರ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ನನ್ನ ಮಗ ಹೂವಿನ ಡೆಕೋರೇಷನ್ ಮಾಡಿದ್ದಾನೆ. ದೇವ್ರ ಮನೆ ಎಲ್ಲ ಅವನೇ ಕ್ಲೀನ್ ಮಾಡೋದು. ನೋಡಿ, ನಾನು ಆಲ್ರೆಡಿ ನಮ್ಮ ಮನೆ ತೋರಿಸಿದ್ದೀನಿ ನಿಮಗೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರ ನಮ್ಮ ಮನೇನ. ನಂತರ ನಾನು ಕರ್ಜಿಕಾಯಿ ಮಾಡ್ಕೊಂಡಿದ್ದೆ ದೇವ್ರ ನೈವೇದ್ಯಕ್ಕೋಸ್ಕರ. ಆಲ್ರೆಡಿ ನಾನು ಹೊತ್ಕೊಂಡಿದ್ದೀನಿ. ಇದು ನಾನು ಕರ್ಜಿಕಾಯಿ ಮಾಡೋ ರೆಸಿಪಿನ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರನ್ನ ನೋಡೋರಿದ್ರೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಾನು ಭೂವೀಸ್ ರೆಸಿಪೀಸ್ ಇದೆ, ಚೆಕ್ ಮಾಡ್ಕೋಬೋದು. ಕರ್ಜಿಕಾಯಿ ಈ ರೀತಿ ನಾನೇನು ಕರ್ಜಿಕಾಯಿ ಮೋಡ್ ತೊಗೊಂಡು ಮಾಡಲ್ಲ. ಈ ರೀತಿ ಕೈಯಲ್ಲೇ ಕೂಡ ನಾನು ಕರ್ಜಿಕಾಯಿ ಮಾಡ್ಕೊಳ್ಳೋದು ಯಾವಾಗಲೂ ಅಷ್ಟೇ. ನೋಡಿ, ನಾನು ಇದಕ್ಕೆ ಚಿರೋಟಿ ರವೆ ಮತ್ತು ಮೈದಾ ಎರಡೂ ಸಮ ಪ್ರಮಾಣದಲ್ಲಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕೈಯಲ್ಲೇ ಮಡ್ಚ್ಕೊತೀನಿ. ನಮ್ಮನೇಲಿ ಕರ್ಜಿಕಾಯಿ ಮೋಡ್ ತರೋದು ಇಲ್ಲ, ನಮ್ಮಲ್ಲಿ ಕರ್ಜಿಕಾಯಿ ಮೋಡ್ ಕೂಡ ಇಲ್ಲ, ಹಿಂಗೆ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಅಷ್ಟೇ. ಕರ್ಜಿಕಾಯಿ ಇದೇ ಥರ ಕೈಯಲ್ಲೇ ಕೂಡ ಮಡ್ಚ್ಕೊತೀನಿ. ನೋಡಿ, ಈ ಥರ ನಾನು ಮಾಮೂಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಲಿ ಕರಿತಾ ಇದ್ದೀನಿ. ನಾನು ಇದಕ್ಕೆ ಹೂರ್ಣನೂ ಅಷ್ಟೇ ಕಡಲೆ, ಕೊಬ್ಬರಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲ ಹಾಕಿ ಹೂರ್ಣ ಮಾಡ್ಕೊಂಡಿದ್ದೀನಿ. ಗಸಗಸೆ ಕೂಡ ಹುರಿದು ಹಾಕಿದ್ದೀನಿ. ನಾನು ಆಲ್ರೆಡಿ ಹಳೆಯಲ್ಲಿ ಹೋಗಲಿದೆ, ಬೇಕಾದ್ರೆ ನೀವು ಯಾರನ್ನ ಫ್ರೀಯಾಗಿರೋ ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋಸ್ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ರೆ ಈ ರೀತಿ ಉಬ್ಬು ಬರುತ್ತೆ ಕರ್ಜಿಕಾಯಿ, ಮತ್ತು ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ತುಂಬ ಚೆನ್ನಾಗಿತ್ತು, ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಮೀಡಿಯಮ್ ಉರಿಲಿ ಕರಿಬೇಕು ಕರ್ಜಿಕಾಯಿ. ಯಾವಾಗಲೂ ಜೋರಲ್ಲಿ ಕರೆದ್ರೆ ಸೀದೋಗ್ಬಿಡುತ್ತೆ. ಮೀಡಿಯಮ್ ಉರಿಲಿ ಕರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಜಾಸ್ತಿ ಮಾಡಿಲ್ಲ, ಸ್ವಲ್ಪ ನೈವೇದ್ಯಕ್ಕೋಸ್ಕರ ಮತ್ತು ಮನೆಗೋಸ್ಕರ ಅಷ್ಟೇ ಮಾಡಿದ್ದೆ. ಅಮ್ಮವ್ರ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದೆ. ನೋಡಿ, ಇವಾಗ ಆಗಿದೆ. ನಾನು ಈ ರೀತಿಯೇ ಬ್ರೌನಿಷ್ ಬರೋವರೆಗೂ ಕರಿತೀನಿ. ಏಕೆಂದರೆ ಹೂರಣ ಎಲ್ಲ ಬೇಯಬೇಕಲ್ಲ ಕ್ಲೀನಾಗಿ. ನಾವು ಅರ್ಜೆಂಟಿಗೆ ತೆಗೆದುಬಿಟ್ರೆ ಎಡ್ಜಸ್ ಎಲ್ಲ ಬೆಂದಿರಲ್ಲ ಸ್ನೇಹಿತರೆ, ಅದರಿಂದ ಈ ರೀತಿ ಮಾಡಿರ್ತೀನಿ. ಇದು ಮೋದಕ ಮಾಡಿದ್ದೀನಿ, ಗಣಪತಿಯವ್ರ ನೈವೇದ್ಯಕ್ಕೆ ಮೋದಕ ಸ್ವಲ್ಪ ಮಾಡಿದ್ದೀನಿ. ಕರ್ಜಿಕಾಯಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ದಯವಿಟ್ಟು ಈ ಕರ್ಜಿಕಾಯಿ ಮತ್ತು ಮೋದಕ ವೀಡಿಯೋ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ತಮ್ಗೆ ಏನಾರು ಇಷ್ಟ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇದು ನಮ್ಮನೆ ಬ್ರೇಕ್ಫಾಸ್ಟು ಕರ್ಜಿಕಾಯಿ, ಒಬ್ಬಟ್ಟು, ಇದು ಅಮ್ಮನ ಮನೆ ಒಬ್ಬಟ್ಟು, ಮತ್ತು ಕಾಳು ಉಸ್ಲಿ, ಕಡುಬು ಮತ್ತು ಪಲಾವು ಇಷ್ಟು ಇತ್ತು ನಮ್ಮನೆ ಬೆಳಗ್ಗೆ ಊಟ ಮತ್ತು ತಿಂಡಿ ಎರಡಕ್ಕೂ. ನೋಡಿ, ಈ ಥರ ಇತ್ತು. ನೀವೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.